ಹಾಯ್ ನಮಸ್ಕಾರ ಎಲ್ರಿಗೂ. ಇವತ್ತು ಕೆಲವೊಂದು ತುಂಬ ಹೆಲ್ಪ್ ಆಗುವಂಥ ಒಂದು ಮನೆಮದ್ದನ್ನು ತಿಳಿಸ್ತಾ ಇದ್ದೇನೆ. ಇದು ಈಗಿದ್ದಲ್ಲ ಅಂತ ಹೇಳಿದರೆ ನಮ್ಮ ಅಜ್ಜಿಯಂದಿರ ಕಾಲದಿಂದಲೂ ಸಹ ಮಾಡ್ತಾ ಬಂದಿರುವಂಥದ್ದು. ತುಂಬ ಸಿಂಪಲ್ಲಾಗಿ ಮನೆಯಲ್ಲಿಯೇ ಒಂದು ಅರ್ಜೆಂಟಿಗೆ ನಮಗೆ ಏನಾದರೂ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಯ್ತು ಅಂತ ಹೇಳಿದರೆ ಮನೆಯಲ್ಲೇ ಮಾಡ್ಕೊಳ್ಳುವಂಥದ್ದು. ಹಾಗೆಯೇ ಯಾರಾದರೂ ಹೊಸಬರು ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಈಗ ಆಮಶಂಕೆ ಅಂತ ಹೇಳ್ತಾರೆ, ಗೊತ್ತುಂಟಲ್ಲ? ಆಮಶಂಕೆ ಅಂತೇಳಿದರೆ ಮೋಷನಲ್ಲಿ ಬ್ಲಡ್ಡು ಮತ್ತು ಒಂಥರ ಇದು ಸಿಂಬಳದ ಥರ ಅದೆಲ್ಲ ಹೋಗ್ತಲ್ಲ, ಅದು ಆಮಶಂಕೆ ಅಂತ ಹೇಳ್ತಾರೆ. ಹಾಗೇನಾದರೂ ಸ್ಟಾರ್ಟ್ ಆದರೆ ನೀವು ಮೆಂತೆಯನ್ನು ಪೌಡರ್ ಮಾಡ್ಕೊಳ್ಳಿ. ಪೌಡರ್ ಮಾಡಿ ಮೊಸರಲ್ಲಿ ನೀವು ಅದನ್ನು ಮಿಕ್ಸ್ ಮಾಡಿ ಕುಡಿಬೇಕು. ಹಾಗೆ ಮಾಡ್ತಾ ಬಂದರೆ ಅದು ಕಮ್ಮಿ ಆಗ್ತಾ ಹೋಗ್ತದೆ. ತುಂಬ ಜೋರಾದರೆ ನೀವು ಡಾಕ್ಟ್ರಿಗೆ ಕನ್ಸಲ್ಟ್ ಆಗಿ. ಇದು ಅಂತೇಳಿದರೆ ಮನೆ ಮದ್ದು ಅಂತೇಳಿದರೆ ನಾವೀಗ ಸ್ಟಾರ್ಟ್ ಆಗುವಾಗಲೇ ಇದನ್ನೆಲ್ಲ ನಾವು ತೊಗೊಳ್ತಾ ಬಂದರೆ ಸ್ವಲ್ಪ ನಮಗೆ ಕಮ್ಮಿ ಆಗ್ತಾ ಹೋಗ್ತದೆ. ಹಾಗಾಗಿ ನಾನು ಹೇಳೋದು ಅಂದರೆ ಇದನ್ನೆಲ್ಲ ಈಗ ನಾವು ಮನೆ ಮದ್ದು ಅಂತ ಹೇಳ್ತೇವೆ. ಮನೆ ಮದ್ದು ಅಂತೆಲ್ಲ ಮಾಡೋದು ಅಂತೇಳಿದರೆ ಈಗ ಏನಾದರೂ ನಮಗೆ ಸ್ಟಾರ್ಟ್ ಆಗ್ತದೆ ಅಂತ ಹೇಳುವಾಗಲೇ ನಾವು ಮನೆ ಮದ್ದನ್ನು ಸ್ಟಾರ್ಟ್ ಮಾಡಬೇಕು. ತುಂಬ ಜೋರಾದಮೇಲೆ ಮನೆ ಮದ್ದು ಮಾಡಿದರೆ ತಾಗೋದಿಲ್ಲ. ಅದಕ್ಕೆ ನಾನು ಹೇಳೋದು, ಇದು ಈಗ ಆಮಶಂಕೆ ಅಂತೇಳಿದರೆ ಇದು ಹೊಟ್ಟೆಯೆಲ್ಲ ಇದಾಗುವಾಗ ಗೊತ್ತಾಗ್ತದಲ್ವಾ, ಆಗಲೇ ನೀವು ಇದನ್ನೆಲ್ಲ ಮಾಡಿ ಕುಡಿಬೋದು. ಗೊತ್ತಾಯ್ತಲ್ಲ? ಮೆಂತೆಯನ್ನು ನೀವು ಪುಡಿ ಮಾಡಿ ಅದನ್ನು ಮೊಸರು ಜೊತೆಯಲ್ಲಿ ಮಿಕ್ಸ್ ಮಾಡಿ ಅದನ್ನು ಕುಡಿತಾ ಬನ್ನಿ, ಅದರಿಂದ ಕಮ್ಮಿ ಆಗ್ತಾ ಹೋಗ್ತದೆ. ಇನ್ನು ಕ್ಯಾಸ್ಟ್ರ್ ಆಯಿಲ್ ಅಂತ ಹೇಳಿದರೆ ಹರಳೆಣ್ಣೆ ಉಂಟಲ್ಲ, ಈಗ ಕ್ಯಾಸ್ಟ್ರ್ ಆಯಿಲ್ ಮೆಡಿಕಲ್ ಸ್ಟೋರಲ್ಲೆಲ್ಲ ಸಿಗ್ತದೆ. ನಿಮಗೆ ಅಂದರೆ ಪ್ಯೂರ್ ಹರಳೆಣ್ಣೆ ಸಿಕ್ಕಿದರೆ ತುಂಬ ಒಳ್ಳೆಯದು. ಅದನ್ನು ತಂದು ನೀವು ಈಗ ಕಣ್ಣು ನೋವು ಅಥವಾ ಒಂಥರ ಉರಿ ಬರಲಿಕ್ಕೆಲ್ಲ ಇದಾಗ್ತದಲ್ಲ, ಆ ಟೈಮಲ್ಲಿ ನೀವು ಈ ಕಣ್ಣಿಗೆಲ್ಲ ಈ ಥರ ರಾತ್ರಿ ಮಲ್ಕೊಳ್ಳುವಾಗ ಹಚ್ಕೊಳ್ಬೇಕು. ಒಂದು ವೇಳೆ ನಿಮಗೆ ಐಬ್ರೋದು ಕೂದಲು ಅಥವಾ ಇದು ಐಲ್ಯಾಶಸ್ ಉಂಟಲ್ಲ, ಅದು ಸಹ ಕಮ್ಮಿ ಇದ್ದರೆ ಸಹ ನೀವು ಐಬ್ರೋಗೆ ಹಚ್ಕೊಳ್ಬೋದು, ಐಲ್ಯಾಶಸ್ಸಿಗೆ ಸ್ವಲ್ಪ ಹಚ್ಕೊಳ್ಬೋದು. ಅಥವಾ ಪಾದದ ಉರಿ ಇದ್ದರೂ ಸಹ ನೀವು ಪಾದಕ್ಕೆ ಹಚ್ಕೊಳ್ಬೋದು. ಅಥವಾ ನಿಮಗೆ ಹೊಟ್ಟೆ ನೋವಿದ್ದರೆ ಒಂದು ಹೊಕ್ಕಳಿಗೆ ಸಹ ಸ್ವಲ್ಪ ಹಚ್ಚಿ ನೀವು ಅದನ್ನು ಅಂದರೆ ಕೆಳಗಡೆ ಹೀಗೆ ಹಚ್ಚಬೇಕು, ಮೇಲ್ಮುಖವಾಗಿ ಹಚ್ಚಬಾರ್ದು, ಈ ಥರ ಹಚ್ಚಬೇಕು. ಹೊಟ್ಟೆಗೆ ಹಚ್ಚೋದಿದ್ರೆ ಈ ಥರ ಮಾಡ್ತಾ ಬಂದರೆ ನಿಮಗೆ ಕಣ್ಣುರಿ ಎಲ್ಲ ಕಮ್ಮಿ ಆಗ್ತಾ ಹೋಗ್ತದೆ. ಅಥವಾ ಕಣ್ಣು ನೋವಿದ್ರೂ ಸಹ ಕಮ್ಮಿ ಆಗ್ತದೆ. ಮತ್ತು ಅಂದರೆ ತುಂಬ ಓವರ್ ಹೀಟ್ ಆದಾಗ ಸಹ ಕಣ್ಣುರಿ ಸ್ಟಾರ್ಟ್ ಆಗ್ತದಲ್ಲ, ಆ ಟೈಮಲ್ಲಿ ನೀವು ಪಾದಕ್ಕೆ ಎಣ್ಣೆಯನ್ನು ಹಚ್ಚಿದರೆ ಇದು ಕಣ್ಣುರಿ ಎಲ್ಲ ಕಮ್ಮಿ ಆಗ್ತಾ ಹೋಗ್ತದೆ. ಈಗ ಬಾಣಂತಿಯರಿ ಒಮ್ಮೊಮ್ಮೆ ಎದೆ ಹಾಲು ಇರುವುದಿಲ್ಲ ಮಕ್ಕಳಿಗೆ ಕುಡಿಸ್ಲಿಕ್ಕೆ ಅಂತೇಳಿ, ಆ ಟೈಮಲ್ಲಿ ನೀವು ಇದು ಉಂಟಲ್ಲ ಇಂಥ ಸಬ್ಬಸಿಗೆ ಸೊಪ್ಪಿದು ಪಲ್ಯ, ಅದರದ್ದು ಇಡ್ಲಿ ಎಲ್ಲ ಮಾಡ್ತಾರೆ, ದೋಸೆ ಎಲ್ಲ ಮಾಡ್ತಾರೆ. ಅದನ್ನು ನೀವು ಜಾಸ್ತಿಯಾಗಿ ತೊಗೊಳ್ತಾ ಬಂದರೆ ಎದೆ ಹಾಲು ಜಾಸ್ತಿ ಆಗ್ತದೆ. ಖಂಡಿತ ನೀವು ಇದನ್ನು ಟ್ರೈ ಮಾಡಿ. ಇದರಲ್ಲಿ ಏನು ಸೈಡ್ ಎಫೆಕ್ಟ್ ಇಲ್ಲ ನಿಮಗೆ. ಸಬ್ಬಸಿಗೆ ಸೊಪ್ಪಲ್ಲೆಲ್ಲ ಖಂಡಿತವಾಗ್ಲೂ ಯೂಸ್ ಮಾಡಿ ನೋಡಿ. ಈ ಟಿಪ್ಸ ನಿಮಗೆ ಯೂಸ್ ಆಗ್ತದೆ ಅಂದ್ಕೊಳ್ತೇನೆ ನಾನು. ನಿಮ್ಗೆ ಹಾಗೆಯೇ ನಿಮಗೆಲ್ಲರಿಗೂ ಸಹ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಇನ್ನು ನೆಕ್ಸ್ಟ್ ಟಿಪ್ ಬಂದು ಇನ್ನು ಬದನೆಕಾಯಿ ಅಂತ ಹೇಳಿದರೆ ಕೆಲವರಿಗೆ ತುಂಬ ಇಷ್ಟ ಇರ್ತದೆ, ಕೆಲವರಿಗೆ ಇಷ್ಟ ಇರೋದಿಲ್ಲ. ಆದರೂ ಅಂದರೆ ಕೆಲವೊಂದು ಇದಕ್ಕೆ ನಮಗೆ ಬದನೆಕಾಯಿ ತುಂಬ ಒಳ್ಳೆಯದು. ಇನ್ನು ನಿಮಗೆ ಇದು ತುರಿಕೆ, ಕಜ್ಜಿ ಅಥವಾ ಸ್ಕಿನ್ನಿದು ಪ್ರಾಬ್ಲಮ್ ಎಲ್ಲ ಇದ್ದರೆ ನೀವು ಖಂಡಿತವಾಗ್ಲೂ ಬದನೆಕಾಯಿಯನ್ನು ನೀವು ಆಹಾರದಲ್ಲಿ ತೊಗೊಳ್ಳಿಕ್ಕೆ ಹೋಗಬೇಡಿ. ಅದನ್ನು ನೀವು ಸ್ಕಿಪ್ ಮಾಡೋದು ತುಂಬ ಒಳ್ಳೆಯದು. ಅದು ತಿಂದರೆ ನಿಮಗೆ ಈ ತುರಿಕೆ ಎಲ್ಲ ಜಾಸ್ತಿ ಆಗ್ತದೆ. ಖಂಡಿತ ಈ ಟಿಪ್ಸ ನಿಮಗೆ ಯೂಸ್ಫುಲ್ ಆಗಿದೆ ಅಂದ್ಕೊಳ್ಳಿ. ನೀವು ಇಡ್ಲಿ ಒಂದು ವೇಳೆ ನಿಮಗೆ ಸ್ಮೂತಾಗಿ ಬರೋದಿಲ್ಲ ಅಂತೇಳಿದರೆ ಈ ಇಡ್ಲಿ ಮಾಡಲಿಕ್ಕೆ ಅಕ್ಕಿಯನ್ನು ನೀವು ನೆನೆಸ್ಕೊಳ್ಬೇಕಲ್ಲ, ಆಗ ನೀವು ಉಗುರು ಬೆಚ್ಚಗೆ ನೀರಲ್ಲಿ ಅಕ್ಕಿಯನ್ನು ನೆನೆಸಿಟ್ಕೊಳ್ಳಿ. ಹಾಗೆ ಮಾಡೋದ್ರಿಂದ ಇಡ್ಲಿ ಸ್ವಲ್ಪ ಸ್ಮೂತಾಗಿ ಬರ್ತದೆ. ಖಂಡಿತ ಟ್ರೈ ಮಾಡಿ ನೋಡಿ. ಈ ಟಿಪ್ಸ್ ತುಂಬ ಯೂಸ್ಫುಲ್ ಆಗಿದೆ. ಅಕ್ಕಿ ಸಹ ನಾವೀಗ ಒಮ್ಮೊಮ್ಮೆ ತುಂಬ ಅಕ್ಕಿ ತರ್ತೇವೆ, ಸ್ಟೋರ್ ಮಾಡಿ ಇಡ್ತೇವೆ. ಅದರಲ್ಲೂ ಈ ಮಳೆಗಾಲದಲ್ಲೆಲ್ಲ ಅಕ್ಕಿ ತಂದರೆ ಸ್ವಲ್ಪ ಹುಳ ಅಥವಾ ಅದು ಕಪ್ಪು ಕಲರ್ ಕುಟ್ಟಿ ಅಂತ ಹೇಳ್ತೇವೆ ನಾವು, ಅದೆಲ್ಲ ಆಗ್ತದಲ್ಲ. ಅದಕ್ಕೆ ನೀವು ಎಂತ ಮಾಡಿ ಅಂತೇಳಿದರೆ, ಈಗ ಒಣಮೆಣಸು ಉಂಟಲ್ಲ, ಅಡುಗೆ ಮಾಡ್ತೇವೆ ನಾವು, ಅದನ್ನು ಸಹ ನೀವು ಹಾಕಿಡ್ಬೋದು. ಇಲ್ಲ ಪಲಾವೆಲ್ಲ ಹಾಕಿಡ್ಬೋದು. ಇಲ್ಲ ಅಂತೇಳಿದರೆ ಬೆಳ್ಳುಳ್ಳಿ ಎಸಳನ್ನು ಸಹ ಹಾಕಿಡ್ಬೋದು. ಇಲ್ಲ ಅಂತೇಳಿದರೆ ಒಂದು ಕಾಟನ್ ಬಟ್ಟೆಯಲ್ಲಿ ಸ್ವಲ್ಪ ಕಲ್ಲುಪ್ಪು ಮತ್ತು ಕಾಳುಮೆಣಸು ಅದೆಲ್ಲ ಹಾಕಿಡ್ಬೋದು. ಇಲ್ಲ ಅಂತೇಳಿದರೆ ಲವಂಗ ಸಹ ನೀವು ಹಾಕಿಡ್ಬೋದು. ಆದರೆ ಲವಂಗ ಅಂತೇಳಿದರೆ ಹಾಕಿಟ್ರೆ ಅಕ್ಕಿ ಆ ಲವಂಗದ್ದು ಸ್ಮೆಲ್ ಬರ್ತದೆ. ಅಂದರೆ ನಮಗೆ ಬಿರಿಯಾನಿ ಪಲಾವೆಲ್ಲ ಮಾಡಲಿಕ್ಕೆ ಆಗ್ಬೋದು, ಖಾಲಿಗೆ ರೈಸ್ ಸಾಂಬಾರು ಆ ಥರ ತಿನ್ನಲಿಕ್ಕೆ ಅಂತೇಳಿದರೆ ಅನ್ನ ಲವಂಗದ ಸ್ಮೆಲ್ ಬರ್ತದಲ್ಲ, ಅದು ಊಟ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಲವಂಗನ ಆದಷ್ಟು ಅವಾಯ್ಡ್ ಮಾಡಿ. ಯಾಕಂತೇಳಿದರೆ ನಿಮಗೀಗ ಪಲಾವಿದು ಅಕ್ಕಿ ಅಥವಾ ಬಾಸುಮತಿ ರೈಸಲ್ಲಿ ನೀವು ತಂದು ಏನಾದರೂ ಇಟ್ಟರೆ ಅದರಲ್ಲಿ ನೀವು ಬೇಕಾದರೆ ಲವಂಗನೆಲ್ಲ ಹಾಕಿಡ್ಬೋದು. ಈ ಟಿಪ್ಸ್ ತುಂಬ ಯೂಸ್ ಆಗ್ತದೆ. ಈಗ ನಾನು ಕೆಲವೊಮ್ಮೆ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಂಡಿದ್ದೇನೆ, ಈಗ ಮೆಂತೆಯಿಂದ ತಲೆ ಕೂದಲಿಗೆಲ್ಲ ಎಷ್ಟು ಉಪಯೋಗ ಉಂಟಂತೇಳಿ. ಹಾಗೆಯೇ ತಲೆ ಕೂದಲಿಗೆ ಅಂತಲ್ಲ, ನಮ್ಮ ಸ್ಕಿನ್ನಿಗೆ ಸಹ ತುಂಬ ಒಂದು ಯೂಸ್ಫುಲ್ ಆಗಿದೆ ಇದು ಮೆಂತೆಯನ್ನು ನೆನೆಸಿಟ್ಟು ನೀವು ಪೇಸ್ಟ್ ಥರ ಮಾಡ್ತಿರಲ್ಲ, ಆ ಪೇಸ್ಟನ್ನು ಎಲ್ಲಾದರೂ ನಿಮಗೆ ಸ್ಕಿನ್ ಮೇಲೆ ಒಂದು ಸಣ್ಣದು ಗಾಯ ಥರ ಎಲ್ಲ ಆದರೆ
ಅಥವಾ ತುರ್ಕೆ ಆ ಥರ ಎಲ್ಲ ಆಗಿ ಒಂಚೂರು ಸ್ಕಿನ್ ಎಲ್ಲ ಸ್ವಲ್ಪ ಇದಾಗಿರ್ತದಲ್ಲ, ಆವಾಗ ನೀವು ಈ ಪೇಸ್ಟನ್ನು ಹಚ್ತಾ ಬರೋದ್ರಿಂದ ಗುಣ ಆಗ್ತಾ ಬರ್ತದೆ ಅದು. ಈಗ ನಾವು ಉಪ್ಪಿನಕಾಯಿ ಇದು ಪಿಂಗಾಣಿ ಇದರಲ್ಲಿ ಜಾರಲ್ಲಿ ಹಾಕಿಡ್ತೇವಲ್ವ, ಒಬ್ಬರು ಹೇಳ್ತಾರೆ ಪಿಂಗಾಣಿ ಅದು ಜಾರನ್ನು ನಾವು ಎಷ್ಟು ಸಹ ಬಿಸಿಲಲ್ಲಿ ಹಾಕಿ ಆಮೇಲೆ ಅದನ್ನು ಕ್ಲೀನಾಗಿ ಒರೆಸಿ ಸಹ ಹಾಕಿಟ್ರು ಸಹ ಅದು ಒಂಥರ ಉಪ್ಪಿನಕಾಯಿ ಎಲ್ಲ ಹಾಕಿಟ್ರೆ ಬೇಗ ಹಾಳಾಗ್ತದೆ ಅಂತೇಳಿ. ಅದಕ್ಕೆ ನೀವೆಂತ ಮಾಡಿ ಅಂತೇಳಿದರೆ, ಈಗ ಕೆಂಡದ ಮೇಲೆ ಈಗ ಹಿಂಗೆಲ್ಲ ಇರ್ತದಲ್ಲ, ನಾವೀಗ ಉಪ್ಪಿನಕಾಯಿಗೆ ಹಿಂಗೆ ಹಾಕ್ತೇವೆ, ಅದನ್ನು ನೀವು ಸ್ವಲ್ಪ ಕೆಂಡದ ಮೇಲೆ ಹಾಕಿ ಅದು ಹೊಗೆ ಬರ್ತದಲ್ಲ, ಹೊಗೆ ಬರುವಾಗ ಆ ಜಾರನ್ನು ನೀವು ಅದು ಹೊಗೆ ಮೇಲೆಗೆ ಉಲ್ಟ ಇಡಿರಿ. ಆಗ ಹೊಗೆ ಎಲ್ಲ ಅದರೊಳಗಡೆ ಎಲ್ಲ ಸೇರ್ತದಲ್ಲ ಪಿಂಗಾಣಿ ಪಾತ್ರೆ ಒಳಗಡೆ. ಅದರ ನಂತರ ನೀವು ಉಪ್ಪಿನಕಾಯನ್ನು ಹಾಕಿಡಿ, ಉಪ್ಪಿನಕಾಯಿ ಹಾಳಾಗೋದಿಲ್ಲ. ಈ ಟಿಪ್ಸ್ ಸಹ ತುಂಬ ಯೂಸ್ಫುಲ್ ಆಗಿದೆ. ಇನ್ನು ಮೂಲಂಗಿ ಅಂತೂ ಒಬ್ಬರು ತಿನ್ನೋದೇ ಇಲ್ಲ ಅಂತ ಹೇಳಿದರೆ, ಅದರಲ್ಲಿ ತುಂಬ ಸ್ಮೆಲ್ ಬರ್ತದೆ ಅಂತ ಹೇಳ್ತಾರೆ. ಇದು ನೀವು ಮೂಲಂಗಿ ಕಟ್ ಮಾಡ್ತೀರಲ್ಲ, ಈಗ ಅಕ್ಕಿಯನ್ನು ನೀವು ತೊಳಿತೀರಿ, ಅಕ್ಕಿ ತೊಳೆದ ನೀರುಂಟಲ್ಲ, ಫಸ್ಟಿದು ನೀರಲ್ಲ, ಸೆಕೆಂಡಿದು ನೀರನ್ನು, ಸೆಕೆಂಡ್ ಟೈಮ್ ತೊಳೆದ ನೀರು ಇರ್ತದಲ್ಲ, ಆ ನೀರಲ್ಲಿ ಈ ಮೂಲಂಗಿ ಕಟ್ ಮಾಡಿದ್ದನ್ನು ನೀವು ಹಾಕಿ ಇಟ್ಕೊಳ್ಳಿ. ಸ್ವಲ್ಪ ಹೊತ್ತು ಬಿಟ್ಟು ನೀವು ಅದನ್ನು ತೆಗೆದು ನೀವು ಇದು ಗ್ರೇವಿಗೆ ಯೂಸ್ ಮಾಡ್ಕೊಳ್ಳಿ, ಅಂದರೆ ಬೇಯಿಸ್ಲಿಕ್ಕೆಲ್ಲ ಇಟ್ಕೊಳ್ಳಿ. ಆಗ ಸ್ವಲ್ಪ ಕೂಡ ಸ್ಮೆಲ್ ಇರೋದಿಲ್ಲ. ಖಂಡಿತ ಟ್ರೈ ಮಾಡಿ ನೋಡಿ. ನಾನು ನಮ್ಮ ಮನೆಯಲ್ಲಿ ಹಾಗೆಯೇ ಮಾಡೋದು, ಅದಕ್ಕೆ ನಿಮ್ಮ ಜೊತೆಲಿ ಸಹ ಇದನ್ನು ಶೇರ್ ಮಾಡ್ಕೊಂಡು, ಯಾಕಂದರೆ ತುಂಬ ಜನ ಇದು ಸ್ಮೆಲ್ ಬರ್ತದೆ ತಿನ್ನೋದೇ ಇಲ್ಲ. ಈ ಥರ ಒಂದು ಮಾಡಿ ನೋಡಿ, ಎಲ್ಲರೂ ತಿಂತಾರೆ ಮನೆಯಲ್ಲಿ. ಆಗ ಇದು ನಾನ್ ವೆಜ್ ತಿನ್ನೋರಿಗೆ. ಒಂದು ವೇಳೆ ನೀವು ಚಿಕನ್ ಗ್ರೇವಿ ಮಾಡ್ಕೊಳ್ಳುವಾಗ ಒಮ್ಮೊಮ್ಮೆ ಏನಾಗ್ತದೆ ಹೇಳಿದರೆ, ಚಿಕನ್ ಗ್ರೇವಿ ಮಾಡ್ಕೊಳ್ಳುವಾಗ ನಾವು ನೀರುಳ್ಳಿ ಎಲ್ಲ ಒಗ್ಗರಣೆ ಹಾಕಿ ಚಿಕನ್ ಹಾಕ್ಕೊಳ್ತೇವೆ. ಚಿಕನ್ ಹಾಕಿದ ನಂತರ ಸ್ವಲ್ಪ ಬೆಂದ ನಂತರ ನಾವು ಉಪ್ಪೆಲ್ಲ ಹಾಕ್ತೇವೆ. ಒಮ್ಮೊಮ್ಮೆ ಅದು ಸಪ್ಪೆ ಅನಿಸ್ತದೆ ತಿನ್ನುವಾಗ. ಅದಕ್ಕೆ ನೀವೇನು ಮಾಡಿ ಅಂತ ಹೇಳಿದರೆ, ಸ್ಟಾರ್ಟಿಂಗಲ್ಲಿಯೇ ಕ್ಲೀನಾಗಿ ನಾವು ತೊಳೆದು ಇಡ್ತೇವಲ್ವ, ಆಗಲೇ ನೀವು ಉಪ್ಪು ಮತ್ತು ಸ್ವಲ್ಪ ಅರಿಶಿಣ ಮತ್ತು ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಅಂದರೆ ಖಾರದ ಪುಡಿ ಉಂಟಲ್ಲ, ಅದನ್ನು ಹಾಕಿ ಮಿಕ್ಸ್ ಮಾಡಿ ಇಡಿ. ನಂತರ ನೀವು ನೀರುಳ್ಳಿ ಎಲ್ಲ ಫ್ರೈ ಮಾಡಿ ನಂತರ ಹಾಕಿ ಅದನ್ನು ಬೇಯಿಸಿ. ಅದರ ನಂತರ ನಿಮಗೆ ಗೊತ್ತಾಗ್ತದೆ ನೋಡಿ, ಅದರ ಉಪ್ಪು ಖಾರ ಎಲ್ಲ ಹಿಡಿದಿರ್ತದಲ್ಲ, ತಿನ್ನಲಿಕ್ಕೆ ಸಹ ತುಂಬ ಟೇಸ್ಟಾಗಿರ್ತದೆ. ಖಂಡಿತ ಟ್ರೈ ಮಾಡಿ ನೋಡಿ. ಈ ಟಿಪ್ಸ ನಾನು ತುಂಬ ಸಲ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೇನೆ. ಒಬ್ಬೊಬ್ಬರಿಗೆ ಅಂತ ಹೇಳಿದರೆ ತುಂಬ ಬಿಸಿ ನೀರು ಬೇಕಾಗ್ತದೆ ಸ್ನಾನ ಮಾಡಲಿಕ್ಕೆ. ಖಂಡಿತವಾಗ್ಲೂ ತುಂಬ ಬಿಸಿ ನೀರು ಸ್ನಾನ ಮಾಡಲಿಕ್ಕೆ ಹೋಗಬೇಡಿ. ಅಂದರೆ ತಣ್ಣೀರು ಸ್ನಾನ ಮಾಡಿದರೆ ಆಗೋದೇ ಇಲ್ಲ ನಮ್ಮ ಬಾಡಿಗೆ ಅಂತ ಹೇಳುವವರು ಸ್ವಲ್ಪ ಉಗುರು ಬೆಚ್ಚಗಿನ ನೀರಲ್ಲಿ ಸ್ನಾನ ಮಾಡಿ ನೀವು. ಆಮೇಲೆ ಸ್ನಾನ ಮಾಡೋ ಒಬ್ಬೊಬ್ಬರಿಗೆ ತುಂಬ ಅಂದರೆ ಬೆವರು ಬರ್ತಾ ಇರ್ತದೆ, ಆಮೇಲೆ ಬೆವರಿದು ಸ್ಮೆಲ್ಲೆಲ್ಲ ಬರ್ತದಲ್ಲ, ಅಂಥವರು ನೀರಿಗೆ ಸ್ವಲ್ಪ ನೀವು ಕಹಿ ಬೇವಿನ ಎಲೆನ ಹಾಕ್ಕೊಳ್ಳಿ. ಇಲ್ಲ ಅಂತೇಳಿದರೆ ಸ್ವಲ್ಪ ಕಲ್ಲುಪ್ಪು ಹಾಕಿ, ಇಲ್ಲ ನಿಂಬೆಹಣ್ಣಿನ ರಸ ಸಹ ಹಿಂಡಿ. ಆಮೇಲೆ ನೀವು ಸೋಪ್ ಯೂಸ್ ಮಾಡೋದಕ್ಕಿಂತ ಇದು ಹೆಸರುಬೇಳೆದು ಹಿಟ್ಟು ಅಥವಾ ಕಡಲೆ ಹಿಟ್ಟು ಅದನ್ನು ಹಾಕಿ ನೀವು ಸ್ನಾನ ಮಾಡ್ತಾ ಬನ್ನಿ. ಅದರಿಂದ ಬೆವರಿದು ವಾಸನೆ ಸ್ವಲ್ಪ ಕಮ್ಮಿ ಆಗ್ತದೆ, ಅದ್ರ ಜೊತೆಯಲ್ಲಿ ಬೆವರು ಬರೋದು ಸ್ವಲ್ಪ ಕಮ್ಮಿ ಆಗ್ತಾ ಹೋಗ್ತದೆ. ಖಂಡಿತ ಇದು ಸಹ ತುಂಬ ಜನರಿಗೆ ಒಂದು ಹೆಲ್ಪ್ ಆಗ್ಬೋದು ಅಂದ್ಕೊಳ್ತೇನೆ. ಆದಷ್ಟು ಶೇರ್ ಮಾಡಿ. ಈ ಪ್ರಾಬ್ಲಮ್ ತುಂಬ ಜನರಿಗೆ ಉಂಟು, ಹಾಗಾಗಿ ಆದಷ್ಟು ಶೇರ್ ಮಾಡಿ. ಫ್ರೆಂಡ್ಸ್, ಇನ್ನೊಂದು ಇಂಪಾರ್ಟೆಂಟ್ ಅಂತ ಹೇಳಿದರೆ, ಈಗ ಕೆಲವೊಬ್ಬರು ಫ್ರಿಜ್ಜಲ್ಲಿ ಇದು ಬಟಾಟೆ ಆಲೂಗಡ್ಡೆ ಉಂಟಲ್ಲ, ಪೊಟ್ಯಾಟೊ, ಅದನ್ನು ಫ್ರಿಜ್ಜಲ್ಲಿ ಇಡ್ತಾರೆ. ಖಂಡಿತವಾಗ್ಲೂ ನೀವು ಇದನ್ನು ಫ್ರಿಜ್ಜಲ್ಲಿ ಇಡ್ಲಿಕ್ಕೆ ಹೋಗಬೇಡಿ. ಫ್ರಿಜ್ಜಲ್ಲಿ ಇಟ್ಟಿರುವಂಥ ಆಲೂಗಡ್ಡೆನ ಯೂಸ್ ಮಾಡಲೇಬಾರ್ದು. ಅದರಿಂದ ಸೈಡ್ ಎಫೆಕ್ಟು ತುಂಬ ಉಂಟು. ಫ್ರಿಜ್ಜಲ್ಲಿ ಈಗ ಆಲೂಗಡ್ಡೆನ ಇಟ್ಟರೆ ಅಂದರೆ ಅದು ಸ್ವಲ್ಪ ಸ್ವೀಟ್ ಆಗ್ತದೆ, ಅದರಲ್ಲಿ ಆ ಪಿಷ್ಟ ಎಲ್ಲ ಹೋಗಿ ಸಕ್ಕರೆ ಅಂಶ ಸ್ವಲ್ಪ ಜಾಸ್ತಿ ಆದಾಗೆ ಆಗ್ತದೆ. ಅದನ್ನು ನಾವು ತೊಳೆದು ಬೇಯಿಸ್ತೇವೆ. ಬೇಯಿಸಿದ ನಂತರ ಅದರಲ್ಲಿ ಆ ಸಕ್ಕರೆ ಅಂಶ ಥರ ಇರ್ತದಲ್ಲ, ಅದು ಒಂಥರ ಪಾಯ್ಸನ್ ಥರ ಆಗ್ತದೆ, ವಿಷದ ಥರ ಆಗ್ತದೆ. ಹಾಗಾಗಿ ಅದನ್ನು ನಾವು ತೊಗೊಳ್ಬಾರ್ದು. ಅದು ತಿನ್ನೋದ್ರಿಂದ ನಮ್ಮ ನರಗಳಿಗೆ ಮತ್ತು ನಮ್ಮ ಮಸಲ್ಸ್ ಅಂದರೆ ಸ್ನಾಯುಗಳಿಗೆಲ್ಲ ಅದು ತೊಂದರೆ ಆಗ್ತದೆ ಅದು ತಿನ್ನೋದ್ರಿಂದ. ಅಂದರೆ ಕೆಲವೊಂದು ಪ್ರಾಬ್ಲಮ್ ಅದು ಕ್ರಿಯೇಟ್ ಆಗ್ತದೆ ಹಾಗೆ ತಿನ್ನೋದ್ರಿಂದ. ಅದಕ್ಕೋಸ್ಕರ ದಯವಿಟ್ಟು ನೀವು ಆಲೂಗಡ್ಡೆಯನ್ನು ಫ್ರಿಜ್ಜಲ್ಲಿ ಇಟ್ಟು ತಿನ್ನಬೇಡಿ. ಹೊರಗಡೆನೇ ಇಡಿ, ಏನಾಗೋದಿಲ್ಲ. ಅದು ಇಡುವಾಗ ಸಹ ನೀವು ತುಂಬ ಕ್ಲೋಸ್ ಅಂದರೆ ಹೇಳಿದರೆ ಒಂದು ಚೂರು ಸಹ ಗಾಳಿ ಆಡದೇ ಇರುವಂಥ ಚೀಲದಲ್ಲಿ ಹಾಕಿಡಬೇಡಿ. ಸ್ವಲ್ಪ ಹೋಲ್ಸು ಇದರಲ್ಲಿ ಇಟ್ಕೊಳ್ಳಿ, ಅದೇನಾಗೋದಿಲ್ಲ. ಮತ್ತು ನೀವು ಇನ್ನೊಂದು ಟಿಪ್ಸ್ ಅಂತ ಹೇಳಿದರೆ, ಆಲೂಗಡ್ಡೆ ಇಡುವಾಗ ಅದರಲ್ಲಿ ಒಂದು ಬೆಳ್ಳುಳ್ಳಿಯನ್ನು ಹಾಕಿಡಿ. ಆಗ ಆಲೂಗಡ್ಡೆ ಹಾಳಾಗೋದಿಲ್ಲ ಮತ್ತು ಮೊಳಕೆ ಸಹ ಬರೋದಿಲ್ಲ. ಖಂಡಿತ ಈ ಟಿಪ್ಸು ಫಾಲೋ ಮಾಡಿ ನೋಡಿ, ನಿಮಗೆ ಯೂಸ್ ಆಗ್ತದೆ. ಫ್ರೆಂಡ್ಸ್, ಇಷ್ಟೊತ್ತು ತನಕ ನಿಮ್ಮ ಜೊತೆಯಲ್ಲಿ ಕೆಲವೊಂದು ಕಿಚನ್ ಟಿಪ್ಸ್ ಆಗಲಿ ಅಥವಾ ಹೆಲ್ತ್ ಟಿಪ್ಸ್ ಆಗಲಿ ಮತ್ತು ಸ್ಕಿನ್ನಿದು ಬಗ್ಗೆ ಸಹ ಶೇರ್ ಮಾಡ್ಕೊಂಡಿದ್ದೀನಿ. ಹೇಗೆ ಅನ್ನಿಸ್ತಂತೇಳಿ ಕಮೆಂಟ್ ಮಾಡಿ ಹೇಳಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.